ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಯಾವ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನೀವು ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಆ ವ್ಯಕ್ತಿಯ ಇಂಟೆನ್ಷನ್ಸ್ ಏನಿದೆ ಹಾಗೂ ನೀವು ಈ ವ್ಯಕ್ತಿ ಜೊತೆ ನಿಮ್ಮ ಲೈಫ್ನಲ್ಲಿ ಖುಷಿಯಾಗಿ ಇರಬಹುದಾ ಅನ್ನುವ ಒಂದು ಕ್ಲಾರಿಟಿನ ಈ ಒಂದು ವಿಡಿಯೋನಲ್ಲಿ ಖಂಡಿತವಾಗ್ಲೂ ಪಡೆಯೋಕ್ಕಾಗತ್ತೆ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಮೇ ಬಿ ನಿಮಗೆ ಆ ವ್ಯಕ್ತಿ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರಬಹುದು, ಅಥವಾ ಹೊಸ ಪರಿಚಯ ಆಗಿರ್ಬೋದು ಈ ವ್ಯಕ್ತಿ ಜೊತೆ ನಿಮಗೆ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಅನ್ನುವ ಒಂದು ಕ್ಲಾರಿಟಿ ಖಂಡಿತವಾಗ್ಲೂ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಮೊದಲನೆಯದು, ಹಾಗೂ ಇದು 2ನೇಯದು, ಹಾಗೂ ಇದು 3ನೇಯದು. ಸೊ ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಈ ವ್ಯಕ್ತಿಯ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನಿದೆ, ಹಾಗೂ ಈ ವ್ಯಕ್ತಿಯ ಫ್ರೆಂಡ್ಶಿಪ್ನ ನೀವು ಇಟ್ಕೊಳ್ಳೋದ್ರಿಂದ, ಅಥವಾ ಈ ವ್ಯಕ್ತಿನ ನಿಮ್ಮ ಲೈಫ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಇವರು ಪೂರಕನ, ನಿಮ್ಮ ಲೈಫ್ಗೆ ಪಾಸಿಟಿವ್ ಪರ್ಸನ್ನ ಅಂತ ಕ್ಲಾರಿಟಿ ಸಿಗುತ್ತೆ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಿದೆ ಅಂತ ನೀವು ಈ ವಿಡಿಯೋನಲ್ಲಿ ಖಂಡಿತವಾಗ್ಲೂ ಕ್ಲಾರಿಟಿನ ಪಡಿಬಹುದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಈ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ಮ ಕಡೆಗೆ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಹೇಗೆ ಫ್ಯೂಚರ್ನಲ್ಲಿರ್ತಾರೆ. ಇದೊಂದು ಪಾಪಪ್ ಕಾರ್ಡ್ ಬಂತು, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಿದೆ ಅಂತ. ಸೊ ಬರ್ನಿಂಗ್ ಟವರ್ ಬಂದಿದೆ. ಓಕೆ, ಬರ್ನಿಂಗ್ ಟವರ್ ಬಂದಿದೆ. ಅದಾದ ನಂತರ ಹೈ ಪ್ರೀಸ್ಟಸ್ ಕಾರ್ಡ್ ಬರ್ತಾ ಇದೆ, ಮತ್ತು ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, 4 ಆಫ್ ವಾಂಡ್ಸ್ ಬಂದಿದೆ, ಔಟ್ಕಮ್ ಹ್ಯಾಂಗ್ ಮ್ಯಾನ್ ಬಂದಿದೆ, ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಅವರ ರಿಲೇಷನ್ಶಿಪ್ ಇತ್ತೀಚೆಗೆ ಹೇಗಿದೆ ಅಂದರೆ, ಇರುಸು ಮುರುಸಿನ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು. ಹಾಗೂ ಮಿಕ್ಸ್ಡ್ ಸಿಗ್ನಲ್ಸ್ನ ಕೊಡ್ತಾ ಇದ್ದಾರೆ ಈ ವ್ಯಕ್ತಿ. ಅಂದರೆ ನಿಮಗೂ ಕೂಡ ಅರ್ಥ ಆಗ್ತಾ ಇಲ್ಲ ಇವ್ರ ಉದ್ದೇಶ ಏನು ಅಂತ. ಮೂನ್ ಬರ್ತಿರೋದ್ರಿಂದ ಅವರ ಮೂಡಿಗೆ ತಕ್ಕ ಹಾಗೆ ನಿಮ್ಮ ಜೊತೆ ವರ್ತಿಸ್ತಾ ಇದ್ದಾರೆ. ಹಾಗೂ ಅವರು ಸ್ವಲ್ಪ ಗ್ರೀಡಿ ಆಗಿದ್ದಾರೆ, ಅದನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಅವರ ಒಳಿತಿಗೆ, ಅವರ ಕಂಫರ್ಟಿಗೆ ನಿಮ್ಮ ಲೈಫ್ನಲ್ಲಿ ಅವ್ರು ಬಂದಿರೋದು ಬಿಟ್ಟರೆ ನಿಮಗೇನೋ ಒಳ್ಳೆಯದಾಗುತ್ತೆ ಅನ್ನೋದು ನಾನು ನೋಡ್ತಾ ಇಲ್ಲ. ಅವ್ರ ಮೂಡನ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು. ಸೊ ಒಂದು ಸ್ವಾರ್ಥತೆ ಈ ರಿಲೇಷನ್ಶಿಪ್ನಲ್ಲಿ ನಾನು ನೋಡ್ತಾ ಇದ್ದೀನಿ. ಹಾಗೂ ಕಷ್ಟ ಅಂತ ಬಂದಾಗ, ಅಥವಾ ನಿಮ್ಗೆ ಅವರಿಂದ ಏನೋ ಒಂದು ಸಹಾಯ ಆಗಬೇಕು ಅನ್ನುವಂಥ ಒಂದು ಸ್ಥಿತಿ ಬಂದಾಗ, ಅಥವಾ ನೀವೇನಾದರೂ ಒಂದು ಹೆಲ್ಪ್ ಕೇಳಿದಾಗ ಈ ವ್ಯಕ್ತಿ ಅವೈಲೇಬಲ್ ಇರಲ್ಲ ಅಂತ ಹೇಳ್ತೀನಿ. ಅಂದರೆ ನೀವು ಈ ವ್ಯಕ್ತಿ ಮೇಲೆ ರಿಲಯಬಿಲಿಟಿ ಇಟ್ಕೋಬಹುದಾ ಅಂದರೆ ಆಗೋದಿಲ್ಲ. ಈ ವ್ಯಕ್ತಿ ರಿಲಯಬಲ್ ಪರ್ಸನ್ ಅಲ್ಲ ಅಂತ ಹೇಳ್ತೀನಿ. ಏಕೆಂದರೆ ಪ್ರಾಬ್ಲಮ್ ಅಂತ ಬಂದಾಗ, ನೀವೇನಾದರೂ ಒಂದು ಹೆಲ್ಪ್ ಕೇಳಿದಾಗ ಈ ವ್ಯಕ್ತಿ ನನ್ನ ಕೈಲಾಗಲ್ಲ ಅಂತ ಹೇಳ್ಬಿಡ್ತಾರೆ, ಅಥವಾ ನಿಮ್ಮ ಹತ್ರ ಮಾತಾಡ್ದೇನೂ ಇರ್ತಾರೆ. ಅಂದರೆ ಸುಮ್ಮನೆ ಸೈಲೆಂಟ್ ಟ್ರೀಟ್ಮೆಂಟ್ ಕೂಡ ಕೊಡಬಹುದು ಅಂತ ನೋಡ್ತಾ ಇದ್ದೀನಿ. ಹಾಗೂ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಈ ವ್ಯಕ್ತಿ ಸ್ವಲ್ಪ ನೆಗೆಟಿವೇ, ನಿಮಗೆ ನೆಗೆಟಿವ್ ಇದ್ದಾರೆ. ಹಾಗೂ ಒಂದೊಂದು ಸಲ ನೆಗೆಟಿವ್ ಆಗೇ ನಿಮ್ಮ ಲೈಫ್ ಬಗ್ಗೆ ಮಾತಾಡ್ತಾರೆ, ನಿಮ್ಮನ್ನು ಮೋಟಿವೇಟ್ ಮಾಡೋದಿಲ್ಲ, ಹೀಯಾಳಿಸ್ತಾರೆ, ಅಥವಾ ಗೇಲಿ ಮಾಡ್ತಾರೆ, ಸರ್ಕಾಸ್ಟಿಕ್ ಆಗಿರ್ತಾರೆ. ಸೊ ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಕೂಡ ಅರ್ಥ ಆಗ್ತಾ ಇಲ್ಲ ಇವರು ನಿಮ್ಮ ಲೈಫ್ನಲ್ಲಿ ಯಾವ ಪಾತ್ರ ವಹಿಸ್ತಾ ಇದ್ದಾರೆ ಅಂತ. ಯಾಕೆಂದರೆ ಒಂದೊಂದು ಸಲ ಚೆನ್ನಾಗಿರ್ತಾರೆ, ಒಂದೊಂದು ಸಲ ಚೆನ್ನಾಗಿರೋದಿಲ್ಲ. ಅವ್ರು ಯಾವಾಗ ಚೆನ್ನಾಗಿರ್ತಾರೆ ಅಂದರೆ ಅವ್ರ ಮೂಡ್ ಅವರ ಪ್ರಕಾರವಾಗಿ ಸರಿ ಇದ್ದಾಗ. ಅದೇ ಈಗ ನಿಮ್ಮ ಮೂಡ್ ಸರಿ ಇದೆಯೋ ಇಲ್ವೋ, ನೀವು ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗುತ್ತೋ ಇಲ್ವೋ, ಇದೆಲ್ಲ ಅವ್ರಿಗೆ ಮ್ಯಾಟರ್ ಆಗೋಲ್ಲ. ನೀವು ಅವೈಲೇಬಲ್ ಆಗಿರಬೇಕು 24/7. ಅವ್ರು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವು ಅವ್ರಿಗೆ ಕೊಡಲಿಲ್ಲ ಅಂದರೆ ಮತ್ತೆ ಕೋಲ್ಡ್ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು, ನಿಮ್ಮ ಜೊತೆ ಮಾತು ಬಿಡೋದಾಗಿರ್ಬೋದು, ಈ ರೀತಿಯಾಗಿ ವರ್ತಿಸ್ತಾರೆ. ಆವಾಗ ನಿಮಗೂ ಏನು ಅನಿಸುತ್ತೆ ಅಂದರೆ, ಇವ್ರನ್ನ ನನ್ನ ಲೈಫ್ನಲ್ಲಿ ಇಟ್ಕೊಳ್ಳ ಬೇಡವಾ, ಯಾಕಂದರೆ ನನಗೆ ಬೇಕು ಅಂದಾಗ ಇವರು ನನ್ನ ಲೈಫಲ್ಲಿ ಇರೋದಿಲ್ವಲ್ಲ ಅಂತ ಕೂಡ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆನ್ ದ ಹೋಲ್ ಏನು ನಾನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೂ ಒಂದಷ್ಟು
ಅರ್ಥ ಆಗಿದೆ ಈ ವ್ಯಕ್ತಿಯ ಉದ್ದೇಶ ಏನು ಅನ್ನೋದು. ನಾನು ಹೇಳೋದಲ್ಲ, ನಿಮಗೆ ಎಷ್ಟೋ ಉತ್ತರಗಳು ಮೊದಲೇ ಸಿಕ್ಕಿಬಿಟ್ಟಿದೆ. ಆದರೂ ಕೂಡ ಮೇ ಬಿ ಇನ್ನೊಂದು ಸ್ವಲ್ಪ ಕ್ಲಾರಿಟಿಗೋಸ್ಕರ ಈ ವಿಡಿಯೋ ನೋಡ್ತಿರ್ಬೋದು, ಬಿಟ್ಟರೆ ನಾನು ಇನ್ನೇನು ಇದನ್ನ ಮಾಡ್ತಾ ಇಲ್ಲ. ಬಿಕಾಸ್ ಈ ವ್ಯಕ್ತಿ ನಿಮಗೆ ಸಹಾಯಕವಾಗಿಲ್ಲ ಅಂತ ಹೇಳ್ತೀನಿ. ನೀವು ಅವ್ರಿಗೆ ತುಂಬ ಮಾಡಿದ್ದೀರಾ ನಿಮ್ಮ ಲೈಫ್ನಲ್ಲಿ, ಆದರೆ ನಿಮಗೆ ಸಪೋರ್ಟ್ ಆಗಬೇಕು, ನಿಮಗೆ ಬೆನ್ನೆಲುಬಾಗಿರಬೇಕು ಅಂದಾಗ ಈ ವ್ಯಕ್ತಿ ನಾಪತ್ತೆ ಆಗಿದ್ದಾರೆ. ಓಕೆ, ಸೊ ನಿಮ್ಮ ಇಮೋಷನ್ಸ್ಗೆ ಅವರು ಒಂದು ಸಪೋರ್ಟಿವ್ ಪರ್ಸನ್ ಆಗಿಲ್ಲ. ನೀವು ನೋವಲ್ಲಿರುವಾಗ ಸಾಂತ್ವನ ಹೇಳಿಲ್ಲ, ಹಾಗೂ ನಿಮ್ಮ ಮೂಡ್ ಸರಿ ಇಲ್ಲದೆ ಇರುವಾಗ ಅವರು ಆ ಟೈಮ್ನಲ್ಲಿ ನಿಮ್ಮ ಮೂಡ್ ಸರಿ ಮಾಡುವ ಪ್ರಯತ್ನಗಳನ್ನ ಪಟ್ಟಿಲ್ಲ ಅಂತಲೂ ಹೇಳ್ತೀನಿ. ಮತ್ತು ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ನಿಮ್ಮ ಮೇಲೆ ರಿಲಯಬಲ್ ಆಗಿದ್ದಾರೆ, ನಿಮ್ಮನ್ನು ತುಂಬ ಸ್ಟ್ರಾಂಗ್ ಆಗಿ ನೋಡ್ತಾರೆ. ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತೀರಾ, ಹಾಗೆ ನೀವು ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀರಾ. ಸೊ ಇಲ್ಲಿ ಇದು ಒನ್ ಸೈಡೆಡ್ ಕನೆಕ್ಷನ್ ಅಂತ ಹೇಳ್ಬೋದು. ಏಕೆಂದರೆ ಅವರಿಗೆ ನಿಮ್ಮಿಂದ ಲಾಭ ಸಿಗ್ತಾ ಇದೆ ಎಷ್ಟೋ ವಿಷಯವಾಗಿ. ನಿಮಗೆ ಅಂತ ಬಂದಾಗ ಒಂದು ಆಬ್ಸೆನ್ಸ್ ನೋಡ್ತಾ ಇದ್ದೀನಿ, ಹಾಗೂ ಪಾಸ್ ನೋಡ್ತಾ ಇದ್ದೀನಿ. ಸೊ ಬೇಸಿಕ್ಲಿ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರ್ತಾರ ನಿರಂತರವಾಗಿ ಅಂದರೆ, ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೀವು ಅವ್ರ ಲೈಫ್ನಲ್ಲಿ ಇರಬೇಕು ಅಂತ, ಬಿಕಾಸ್ ಅವ್ರಿಗೆ ಅಡ್ವಾಂಟೇಜ್ ಇದೆ. ಆದರೆ ನಿಮಗೆ ಇತ್ತೀಚೆಗೆ ಮೂನ್ ಬಂದಿರೋದ್ರಿಂದ ಸ್ವಲ್ಪ ಡಾರ್ಕ್ನೆಸ್ ಅನಿಸ್ತಾ ಇದೆ, ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ ಮನಸ್ಸಿಗೆ. ಏಕೆಂದರೆ ನಿಮಗೂ ಅನ್ನಿಸ್ತಾ ಇದೆ ವ್ಯಕ್ತಿ ಬಳಸ್ಕೊಳ್ತಾ ಇದ್ದಾರೇನೋ, ನಾನು ಉಪಯೋಗಿಸ್ಕೊಳ್ತಾ ಇದ್ದಾರೇನೋ ಅಂತ ನಿಮಗೆ ಅನ್ನಿಸ್ತಾ ಇದೆ. ಸೊ ವಾಟ್ ಐ ಆಮ್ ಸೀಯಿಂಗ್ ಇಸ್ ಫ್ಯೂಚರ್ನಲ್ಲಿ ನೀವು ಕಟ್ ಆಫ್ ಮಾಡ್ತೀರಾ ಅಂತಲೇ ಬರ್ತಾ ಇದೆ. ಹಾಗೂ ಇವರು ಧೈರ್ಯವಾಗಿ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದಿಲ್ಲ, ಯಾವಾಗಲೂ ಒಂದು ಸಪೋರ್ಟಿಗೆ ಕಾಯ್ತಾ ಇರ್ತಾರೆ, ಹೆಲ್ಪಿಗೆ ಕಾಯ್ತಾ ಇರ್ತಾರೆ. ನೀವೇನಾದರೂ ಮಾಡೋಕ್ಕಾಗುತ್ತಾ ಅಂತ ಹೈ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಕಡೆಯಿಂದ ಇಟ್ಕೊಂಡಿದ್ದಾರೆ. ಸೊ ನಿಮಗೇನು ಇದರಿಂದ ಸಿಗೋದಿಲ್ಲ. ಈ ವ್ಯಕ್ತಿಯ ಉದ್ದೇಶ ನಿಮಗೂ ಹೆಲ್ಪ್ ಮಾಡಬೇಕು, ನಿಮ್ಮ ಜೊತೆನೂ ಇರಬೇಕು, ಸೀರಿಯಸ್ ಆಗಿಲ್ಲ. ಈ ವ್ಯಕ್ತಿ ನಿಮ್ಮ ಲೈಫ್ ಬಗ್ಗೆ ಸೀರಿಯಸ್ ಆಗಿಲ್ಲ, ಹಾಗೂ ನಿಮಗೇನಾದರೂ ಮಾಡಬಹುದಾ ಅನ್ನೋದ್ರ ಬಗ್ಗೆ ಯೋಚನೆ ಕೂಡ ಇಲ್ಲ. ಸೊ ಇಟ್ ಈಸ್ ಆನ್ ದ ಹೋಲ್ ಕನ್ಕ್ಲೂಷನ್ ಅಂತ ಬಂದಾಗ, ಸ್ವಾರ್ಥತೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಜಾಸ್ತಿ ಇದೆ. ಅಂದರೆ ಅವ್ರಿಗೆ ಉಪಯೋಗ ಆಗೋ ಹಾಗೆ ನಿಮ್ಮ ಜೊತೆ ಇದ್ದಾರೆ, ಅಷ್ಟು ಬಿಟ್ಟರೆ. ಈಗ ನೀವೇನಾದರೂ ಹೆಲ್ಪ್ ಮಾಡ್ತಾ ಇಲ್ಲ ಅಂದರೆ, ಲೆಟ್ಸೆ ಅವ್ರೇನೋ ಕೇಳ್ತಾರೆ, ನೀವು ಅದನ್ನು ಮಾಡಲಿಲ್ಲ ಅಂದರೆ ನಿಮ್ಮ ಜೊತೆ ಮಾತು ಬಿಟ್ಬಿಡ್ತಾರೆ. ಸೊ ಈ ಥರ ಒಂದು ಪರಿಸ್ಥಿತಿ. ಸೊ ನೀವು ಆ ಒಂದು ಭಯದಲ್ಲಿ ಅವ್ರಿಗೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೂ ನೀವು ತುಂಬ ಅವ್ರಿಗೆ ಹೆಲ್ಪ್ ಮಾಡ್ತಿರ್ಬೋದು, ಅವ್ರಿಗೆ ತುಂಬ ಅಟೆನ್ಷನ್ ಕೊಡ್ತಿರ್ಬೋದು, ಅವ್ರಿಗೆ ತುಂಬ ಪ್ರೀತಿ ಕೊಡ್ತಿರ್ಬೋದು. ಸೊ ಇಟ್ ಈಸ್ ಎನ್ ಇಂಬ್ಯಾಲೆನ್ಸ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ನಿಮ್ಮ ಅವರ ಕನೆಕ್ಷನ್ ಯಾವುದೇ ರೀತಿಯಾಗಿರ್ಬೋದು, ಒಂದು ಫ್ರೆಂಡ್ಶಿಪ್ ಇರ್ಬೋದು, ಲವ್ ರಿಲೇಷನ್ಶಿಪ್ ಇರ್ಬೋದು, ಏನೇ ಆಗಿರಲಿ, ಇದು ತುಂಬಾ ಚಂಚಲವಾಗಿರುವಂಥ ಒಂದು ಕನೆಕ್ಷನ್ ಅಂತ ಹೇಳ್ತೀನಿ. ಇಬ್ಬರೂ ಕೂಡ ಬೆಳೀತಾ ಇಲ್ಲ ಬೇಸಿಕ್ಲಿ. ಆ ವ್ಯಕ್ತಿ ಬೆಳೀತಿರ್ಬೋದು ನಿಮ್ಮಿಂದ, ಆದರೆ ನಿಮಗೇನು ಇದರಿಂದ ಉಪಯೋಗ ಆಗ್ತಾ ಇಲ್ಲ. ನಿಮ್ಗೆ ಅನಿಸ್ತಿದೆ ಐ ಆಮ್ ಯೂಸ್ಡ್ ಅಂತ, ನಾನು ಯೂಸ್ ಆಗ್ತಾ ಇದ್ದೀನ ಈ ವ್ಯಕ್ತಿಯಿಂದ ಅಂತ ಕೂಡ ನಿಮಗೆ ಒಂದೊಂದು ಸಲ ನೋವಾಗ್ತಾ ಇದೆ. ಸೊ ಯೋಚನೆ ಮಾಡಿ, ಇಂಥ ಒಂದು ಸ್ಟ್ರೆಸ್ ಫಿಲ್ಡ್ ರಿಲೇಷನ್ಶಿಪ್ ನಿಮಗೆ ಬೇಕಿದೆಯಾ ಅಂತ. ಸೊ ದ್ಯಾಟ್ ವಾಸ್ ಯುವರ್ ರೀಡಿಂಗ್. ಬಿಕಾಸ್ ನಾನು ಏನಿದೆ ಅದನ್ನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ನಾನು ತುಂಬ ಶುಗರ್ ಕೋಟ್ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಏನು ಬರುತ್ತೆ ರೀಡಿಂಗ್ನಲ್ಲಿ ನಾನು ನಿಮ್ಗೆ ಹೇಳಲೇಬೇಕಾಗತ್ತೆ. ಸೊ ಇವಾಗ ಸೆಕೆಂಡ್ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಕಡೆಗೆ ಏನಿದೆ, ಹಾಗೂ ಈ ವ್ಯಕ್ತಿ ನಿಮ್ಮ ಜೊತೆ ಚೆನ್ನಾಗಿರ್ತಾರಾ, ನೀವು ಚೆನ್ನಾಗಿರ್ತೀರಾ, ನೀವು ಖುಷಿಯಾಗಿರ್ತೀರಾ, ಎಲ್ಲದ್ರ ಬಗ್ಗೆ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ವಾಟ್ ಆರ್ ದ ಪರ್ಸನ್ಸ್ ಇಂಟೆನ್ಷನ್ಸ್, ಈ ವ್ಯಕ್ತಿಯ ಉದ್ದೇಶ ಏನು ಅಂತ ಈ ಒಂದು ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಐ ಹೋಪ್ ಈ ವ್ಯಕ್ತಿನ ನೀವು ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಡೆತ್ ಕಾರ್ಡ್ ಬಂದಿದೆ. ಸೊ ನೋ ಕಾಂಟ್ಯಾಕ್ಟ್ ಇರ್ಬೋದು, ಕೆಲವರಿಗೆ ಈ ವ್ಯಕ್ತಿ ಜೊತೆ ನೋ ಕಾಂಟ್ಯಾಕ್ಟ್ ನಾನು ನೋಡ್ತಾ ಇದ್ದೀನಿ. ಅಂದರೆ ನೀವು ಅವರು ಮಾತು ಬಿಟ್ಟಿರಬಹುದು, ಅಥವಾ ದೂರ ಆಗಿರಬಹುದು, ಒಟ್ಟಿನಲ್ಲಿ ಕನೆಕ್ಷನ್ ಇಲ್ಲ ಪ್ರೆಸೆಂಟ್ನಲ್ಲಿ ಅಂತ ನಾನು ನೋಡ್ತಾ ಇದ್ದೀನಿ. ಜಡ್ಜ್ಮೆಂಟ್ ಬರ್ತಾ ಇರೋದ್ರಿಂದ ನೀವು ಅಳೆದುಬಿಟ್ಟಿದ್ದೀರಾ ಈ ವ್ಯಕ್ತಿನ, ಏನು ಅಂತ ನಿಮಗೆ ಗೊತ್ತಾಗಿದೆ ಈಗಾಗಲೇ. 4 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಕಮ್ಯುನಿಕೇಷನ್ ಅಂತೂ ನಾನು ನೋಡ್ತಾ ಇಲ್ಲ ನಿಮ್ಮ ಅವರ ನಡುವೆ. ಮೇ ಬಿ ನೀವೊಂದು ಕ್ಯೂರಿಯಾಸಿಟಿಗೋಸ್ಕರ ನೀವು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಿರ್ಬೋದು. ಅಂದರೆ ನಾನು ತೊಗೊಂಡಿರೋ ಡಿಸಿಷನ್ ಸರಿ ಇದೆ, ಬಿಕಾಸ್ ನೀವೊಂದು ಡಿಸಿಷನ್ ತೊಗೊಂಡಾಗಿದೆ ಈ ವ್ಯಕ್ತಿ ಬಗ್ಗೆ. ಸೊ ನನ್ನ ಡಿಸಿಷನ್ ಸರಿ ಇದೆಯೋ ಇಲ್ವೋ ಅನ್ನೋವಂಥ ಒಂದು ಕಾರಣಕ್ಕಾದರೂ ನೀವು ಈ ವಿಡಿಯೋ ನೋಡ್ತಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಹ್ಯಾಂಗ್ ಮ್ಯಾನ್ ಬರ್ತಿರೋದ್ರಿಂದ, ಆ್ಯಸ್ ಐ ಟೋಲ್ಡ್, ವೆರಿ ವೆರಿ ಕ್ಲಿಯರ್ ಇನ್ ದ ಕಾರ್ಡ್ಸ್, ಕಮ್ಯುನಿಕೇಷನ್ನೇ ಇಲ್ಲ ನಿಮ್ಮ ಅವರ ನಡುವೆ ಅಂತ ನಾನು ನೋಡ್ತಾ ಇದ್ದೀನಿ. ಏಕೆಂದರೆ ನಿಮಗೂ ಒಂದಷ್ಟು ಅನುಭವಗಳಾಗಿದೆ ಈ ವ್ಯಕ್ತಿಯಿಂದ. ಲವರ್ಸ್ ಕಾರ್ಡ್ ಬರ್ತಿರೋದ್ರಿಂದ ಮೇ ಬಿ ಇದೊಂದು ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ರೊಮ್ಯಾಂಟಿಕ್ ಕನೆಕ್ಷನ್ ಆಗಿರ್ಬೋದು. ಒಟ್ಟಿನಲ್ಲಿ ನೀವು ಒಂದು ಆಸೆ, ಡಿಸೈರ್ನ ಇಟ್ಕೊಂಡಿದ್ರಿ ಈ ವ್ಯಕ್ತಿ ಜೊತೆ ನನ್ನ ಲೈಫ್ ಚೆನ್ನಾಗಿರಬಹುದೋ ಏನೋ ಅಂತ.
ಮತ್ತು ನಾನೇನು ನೋಡ್ತಿದ್ದೀನಿ ಅಂದರೆ ಮೆಜಿಷಿಯನ್ ಕಾರ್ಡ್ ಬರ್ತಿರೋದ್ರಿಂದ ಮ್ಯಾನ್ಯುಪುಲೇಷನ್ ಈ ವ್ಯಕ್ತಿಯಿಂದ ನಾನು ನೋಡ್ತಾ ಇದ್ದೀನಿ. ಮ್ಯಾನ್ಯುಪುಲೇಷನ್ ಅಂದರೆ ಈ ವ್ಯಕ್ತಿ ಹಾನೆಸ್ಟ್ ಆಗಿಲ್ಲ ನಿಮ್ಮ ಜೊತೆ ಅಂತ ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಅವರ ರಿಲೇಷನ್ಶಿಪ್ ಏನೇ ಆಗಿರಬಹುದು, ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಆ ವ್ಯಕ್ತಿಯ ಉದ್ದೇಶ ಏನು ಅನ್ನೋದನ್ನ ಮಾತ್ರ ನಾನು ರೀಡಿಂಗ್ನಲ್ಲಿ ಹೇಳ್ತಾ ಇದ್ದೀನಿ. ಸೊ ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ನೀವು ತುಂಬ ಚಾನ್ಸಸ್ ಕೊಟ್ಟಿರ್ಬೋದು, ನೀವು ಕ್ಷಮಿಸಿರ್ಬೋದು, ಸೆಕೆಂಡ್ ಚಾನ್ಸಸ್ ಕೊಟ್ಟಿರ್ಬೋದು, ಥರ್ಡ್ ಚಾನ್ಸಸ್ ಆ ಥರ ಚಾನ್ಸಸ್ನ ಕೊಟ್ಟಿದ್ದೀರಾ. ಬದಲಾಗ್ತಾರೋ ಏನೋ, ಸರಿ ಹೋಗುತ್ತೋ ಏನೋ ಅನ್ನುವಂಥ ಭಾವನೆಗಳನ್ನ ಎಷ್ಟೋ ಸಲ ಇಟ್ಕೊಂಡಿದ್ದೀರಾ ಈ ವ್ಯಕ್ತಿ ಬಗ್ಗೆ. ಕ್ವೀನ್ ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ನೀವು ತುಂಬ ಸ್ಟ್ರಾಂಗಾಗಿ ಈ ವ್ಯಕ್ತಿ ಮುಂದೆ ಪೋರ್ಟ್ರೇ ಮಾಡ್ಕೊಂಡಿದ್ದೀರಾ. ಅಂದರೆ ಆ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಿದೆ. ಓಕೆ, ನೀವೇನು ಅನ್ನೋದು ಅವ್ರಿಗೆ ಗೊತ್ತಿದೆ. ಅದಾದ ನಂತರ 8 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ನಿಮಗೆ ಅವರು ಟ್ರೀಟ್ ಮಾಡ್ತಾ ಇರೋದು ಇಷ್ಟ ಆಗಿಲ್ಲ, ಆಯಿತಾ. ಅವ್ರಿಗೆ ನಿಮ್ಮ ಬೆಲೆ ಗೊತ್ತಿದ್ರೂ ಕೂಡ ನಿಮ್ಮನ್ನು ಸರಿಯಾಗಿ ಅವರು ನೋಡ್ಕೊಂಡಿಲ್ಲ ಅಂತ ಹೇಳ್ಬೋದು, ಅಥವಾ ನಿಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡದೇ ಇರ್ಬೋದು, ಅಥವಾ ನಿಮಗೆ ಬೇಜಾರು ಮಾಡಿರ್ಬೋದು. ಒಟ್ಟಿನಲ್ಲಿ ಆ ವ್ಯಕ್ತಿ ನಿಮ್ಮ ಇಮೋಷನ್ಸ್ ಜೊತೆ ಆಟ ಆಡ್ತಾ ಇದ್ದಾರೆ ಅಂತಲೂ ನಾನು ಪಿಕ್ ಮಾಡ್ತಾ ಇದ್ದೀನಿ. ನಾನಿನ್ನೂ ಕ್ಲಾರಿಫಿಕೇಷನ್ ಕಾರ್ಡ್ಸ್ ತೆಗಿತಾ ಇದ್ದೀನಿ. ನಿಮ್ಮ ಅವರ ನಡುವೆ ಜಗಳಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು. ಸೊ ಕಮ್ಯುನಿಕೇಷನ್ ವೈಸ್ ವೆರಿ ಆಡ್ ಆಗಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಈ ವ್ಯಕ್ತಿ ಜೊತೆ ನಿಮಗೆ ಇತ್ತೀಚೆಗೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬೆಳೆದಿದೆ. ಅದಾದ ನಂತರ ನಿಮಗೆ ಅಯ್ಯೋ ನನಗೆ ಏನೂ ಬೇಡಪ್ಪ, ಈ ವ್ಯಕ್ತಿಯಿಂದ ನಂಗೆ ತಲೆನೋವು ಬಂದಿದೆ ಅಂತ ಇವ್ರ ಜೊತೆ ನೀವು ಮಾತಾಡಬಾರ್ದು ಅಂತ ಮೇ ಬಿ ಬ್ಲಾಕ್ ಕೂಡ ಮಾಡಿರಬಹುದು. ಅದನ್ನೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಡೆತ್ ಕಾರ್ಡ್ ಬಂದಿದೆ. ಡೆತ್ ಇಸ್ ಆಲ್ ಅಬೌಟ್ ಎಂಡಿಂಗ್ಸ್. ಅಯ್ಯೋ ಇವ್ರು ಯಾಕಾದರೂ ನನ್ನ ಲೈಫಿಗೆ ಬಂದರು ಅಂತ ನಿಮಗೇ ಒಂದು ಸ್ವಲ್ಪ ಇರಿಟೇಷನ್ ಆಗಿದೆ ಇತ್ತೀಚೆಗೆ. ಔಟ್ಕಮ್ ಬಂದಿರೋದ್ರಿಂದ ಜಸ್ಟಿಸ್, ವಿಚ್ ಮೀನ್ಸ್ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು ಏನಂದರೆ ನೀನು ತೊಗೊಂಡಿರುವಂಥ ಡಿಸಿಷನ್ ಸರಿಯಾಗಿದೆ. ಯಾಕೆಂದರೆ ಈ ವ್ಯಕ್ತಿ ಒಳ್ಳೆ ಕ್ವಾಲಿಟಿ ಪರ್ಸನ್ ಅಲ್ಲ ನಿಮ್ಮ ಲೈಫ್ಗೆ ಅಂತ ಕ್ಲಿಯರಾಗಿ ನಿಮಗೆ ಆನ್ಸರ್ ಬಂದುಬಿಟ್ಟಿದೆ. ಯಾಕೆಂದರೆ ಈ ವ್ಯಕ್ತಿ ನಿಮ್ಮ ಲೈಫ್ನ ಒಂದು ನರಕ ಮಾಡಿರಬಹುದು, ಅಥವಾ ನೀವು ಒಂದು ಪ್ರಾಬ್ಲಮ್ನಲ್ಲಿ ಈ ವ್ಯಕ್ತಿಯಿಂದ ಸಿಕ್ಕಾಕೊಂಡಿರಬಹುದು. ತುಂಬ ನರಳ್ತಾ ಇದ್ದೀರಾ. ಈ ವ್ಯಕ್ತಿ ನಿಮ್ಮ ಲೈಫ್ನ ತುಂಬ ಪ್ರಾಬ್ಲಮ್ಯಾಟಿಕ್ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದೀನಿ. ಏಕೆಂದರೆ ನಿಮ್ಮ ಲೈಫ್ ಚೆನ್ನಾಗೇ ಇತ್ತು. ಇಲ್ಲ, ಈ ವ್ಯಕ್ತಿ ಬಂದಾಗ ಒಂದಷ್ಟು ದಿನ ನೀವು ಅವರು ಚೆನ್ನಾಗಿ ಮಾತಾಡ್ಕೊಂಡಿರ್ಬೋದು, ಅಥವಾ ಭೇಟಿಯಾಗಿರ್ಬೋದು. ಹೋಗ್ತಾ ಏನಾಗಿದೆ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಆಗಿಬಿಟ್ಟಿದೆ. ಹಾಗೂ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಆ ವ್ಯಕ್ತಿ ಹಾಗೆ ವರ್ತಿಸ್ತಾ ಇರಲಿಲ್ಲ. ನಿಮ್ಮ ಜೊತೆ ನಿಮ್ಮ ಇಮೋಷನ್ಸ್ ಜೊತೆ ತುಂಬ ಆಟ ಆಡಿದ್ದಾರೆ, ಬೇಜಾರು ಮಾಡಿದ್ದಾರೆ, ನೋವು ಕೊಟ್ಟಿದ್ದಾರೆ. ಹಾಗೂ ನಿಮ್ಮನ್ನು ಒಂದು ಗೊಂಬೆ ಆಟ ಆಡಿಸ್ತಾರಲ್ಲ ಹಾಗೆ ನಿಮಗೆ ಬೇಜಾರು ಮಾಡಿದ್ದಾರೆ. ಇದೆಲ್ಲ ನಾನು ಏನಕ್ಕೆ ಪಿಕ್ ಮಾಡ್ತಾ ಇದ್ದೀನಿ ಅಂದರೆ ನೆಗೆಟಿವ್ ಎನರ್ಜಿ ನಾನು ತುಂಬ ಈ ಒಂದು ರೀಡಿಂಗ್ನಲ್ಲಿ ನೋಡ್ತಾ ಇದ್ದೀನಿ. ಈ ವ್ಯಕ್ತಿ ನಿಮ್ಮನ್ನು ಸೀರಿಯಸ್ ಆಗಿ ಪ್ರಯಾರಿಟೈಸ್ ಮಾಡಿಲ್ಲ ಅಂತಲೂ ನಾನು ಹೇಳ್ತೀನಿ. ನೀವು ಅವ್ರನ್ನ ಪ್ರಯಾರಿಟೈಸ್ ಮಾಡಿದ್ರಿ, ನೀವು ಅವ್ರಿಗೆ ಬೆಲೆ ಕೊಟ್ರಿ. ಆದರೆ ನನಗೆ ಬೆಲೆ ಕೊಡ್ತಾರಾ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದಾಗ ಅವ್ರು ನಿಮಗೆ ಬೆಲೆ ಕೊಟ್ಟಿಲ್ಲ. ನಿಮ್ಮ ಬೆಲೆ ಏನು ಅಂತ ಗೊತ್ತಿದ್ರು, ನೀವು ಎಂಥ ವ್ಯಕ್ತಿ ಅಂತ ಗೊತ್ತಿದ್ರು, ನೀವೆಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದೀರಾ ಅಂತ ಗೊತ್ತಿದ್ರೂ ಕೂಡ ಈ ವ್ಯಕ್ತಿ ನಿಮ್ಮ ಹತ್ರ ತುಂಬ ಕೀಳಾಗಿ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಸೊ ಆನ್ ದ ಹೋಲ್ ನೀವು ಇವ್ರನ್ನ ಕಟ್ ಆಫ್ ಮಾಡಿದ್ದು ತುಂಬ ಒಳ್ಳೆ ಡಿಸಿಷನ್ ಅಂತ ಹೇಳ್ತೀನಿ. ಏಕೆಂದರೆ ನಿಮಗೆ ಆನ್ಸರ್ ಸಿಕ್ಕಿದೆ. ಇಲ್ಲಿ ನಾನು ಕ್ಲಿಯರಾಗಿ ನಾನು ಕಾರ್ಡ್ಸ್ನಲ್ಲಿ ನೋಡ್ತಾ ಇದ್ದೀನಿ, ನೀವು ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬೇಡ ಅನ್ನೋದೇನೆ. ಸೊ ಹಿ ಆರ್ ಶಿ ಯಾರೇ ಆಗಿರಲಿ, ಈ ವ್ಯಕ್ತಿ ನಿಮ್ಮ ಲೈಫ್ನ ಹಾಳು ಮಾಡಿದ್ದಾರೆ. ಅದರಿಂದನೇ ನೀವು ದೂರ ಆಗಿದ್ದೀರಾ. ಆ್ಯಂಡ್ ನೀವು ದೂರ ಆಗಿರೋದು ಬೆಸ್ಟ್ ಡಿಸಿಷನ್ನೇ. ಇವ್ರು ನಿಮಗೆ ಒಳ್ಳೆಯ ವ್ಯಕ್ತಿ ಆಗಿಲ್ಲ ಅಂತ ಹೇಳ್ತೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಇವಾಗ ನಾನು ಥರ್ಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ಥರ್ಡ್ ಕಾರ್ಡ್ ಪೈಲ್ ರೀಡಿಂಗ್ ನೋಡೋಣ ಏನು ಬರುತ್ತೆ ಅಂತ. ಈ ವ್ಯಕ್ತಿಯನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ವ್ಯಕ್ತಿ ಬಗ್ಗೆ ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಯ ಇಂಟೆನ್ಷನ್ಸ್ ಏನಾಗಿದೆ, ಈ ವ್ಯಕ್ತಿ ನಿಮಗೆ ಪೂರಕವಾಗಿದ್ದಾರಾ ನಿಮ್ಮ ಲೈಫ್ನಲ್ಲಿ ಅಂತ ನಿಮಗೆ ರೀಡಿಂಗ್ನಲ್ಲಿ ಹೇಳ್ತೀನಿ. ಸೊ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಅದಾದ ನಂತರ 9 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ನೀವು ನಿದ್ದೆ ಕಳ್ಕೊಂಡಿದ್ದೀರಾ ಅಂತ ನಾನು ಆಫ್ಕೋರ್ಸ್ ಸ್ಟ್ರಾಂಗಾಗೆ ನೋಡ್ತಾ ಇದ್ದೀನಿ. ಅದಾದ ನಂತರ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಬಂದ ಮೇಲೆ ನಿಮ್ಮ ಲೈಫ್ ಸ್ವಲ್ಪ ಏನು ಹೇಳ್ತಾರೆ ಸ್ಟ್ರಗ್ಲಿಂಗ್ ಪೀರಿಯಡ್ಗೆ ಹೋಯಿತು. ಅಂದರೆ ಸ್ಟ್ರಗಲ್ ಬಂತು. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದ ಮೇಲೆ ನಿಮ್ಮ ಲೈಫ್ ಸ್ಟ್ರಗ್ಲಿಂಗ್ ಸಿಚುವೇಶನ್ನ ನೀವು ಫೇಸ್ ಮಾಡುವ ಹಾಗೆ ಆಯಿತು. ನೈಟ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿ ನಿಮಗೆ ಪರಿಚಯ ಆದಾಗ
ತುಂಬಾ ಒಂದು ಫೈರ್ ಎನರ್ಜಿ ನೋಡ್ತಿರೋದ್ರಿಂದ, ಒಂದು ಪ್ಯಾಷನ್ ಎನರ್ಜಿ ನೋಡ್ತಿರೋದ್ರಿಂದ ನೀವು ಇವ್ರಿಗೆ ಅಟ್ರ್ಯಾಕ್ಟ್ ಆಗಿದ್ರಿ. ಓಕೆ, ಅಟ್ರ್ಯಾಕ್ಟ್ ಆಗಿದ್ರಿ, ನೀವು ಇವ್ರನ್ನ ತುಂಬಾ ಒಂದು ಉನ್ನತ ಸ್ಥಾನಕ್ಕೂ ಕೂಡ ಇಟ್ರಿ ಅಂತಲೂ ನಾನು ನೋಡ್ತಾ ಇದ್ದೀನಿ. ಅದಾದ ನಂತರ ಫೈರ್ ಎಲಿಮೆಂಟ್ ತುಂಬ ಇರೋದ್ರಿಂದ ಇದೊಂದು ರೊಮ್ಯಾಂಟಿಕ್ ಕನೆಕ್ಷನ್ ಆಗಿರ್ಬೋದು. ನಿಮ್ಮ ಅವರ ನಡುವೆ ಒಂದು ಫಿಸಿಕಲ್ ಕನೆಕ್ಷನ್ ಅಥವಾ ಫಿಸಿಕಲ್ ಅಟ್ರ್ಯಾಕ್ಷನ್ ಸ್ಟ್ರಾಂಗ್ ಆಗಿ ನಾನು ನೋಡ್ತಾ ಇದ್ದೀನಿ. ಅದಾದ ನಂತರ ನೈಟ್ ಆಫ್ ಸ್ವೋರ್ಡ್ಸ್ ಬರ್ತಿರೋದ್ರಿಂದ ಇಮೋಷನ್ಸ್ ಇಲ್ಲ ಇಲ್ಲಿ. ನೀವು ಎಮೋಷ್ನಲ್ ಆಗಿರ್ಬೋದು, ನೀವು ಎಮೋಷನ್ಸ್ನ ಆ ವ್ಯಕ್ತಿ ಜೊತೆ ಹಂಚ್ಕೊಂಡಿರ್ಬೋದು, ಆದರೆ ಅವರು ನಿಮ್ಮನ್ನು ಇಮೋಷ್ನಲ್ ಆಗಿ ಕನೆಕ್ಟ್ ಮಾಡ್ಕೊಂಡಿಲ್ಲ ಅಂತ ನಾನು ಕ್ಲಿಯರಾಗಿ ನೋಡ್ತಾ ಇದ್ದೀನಿ. ಅವರು ಈ ಒಂದು ರಿಲೇಷನ್ಶಿಪ್ನ ತುಂಬ ಪ್ರಾಕ್ಟಿಕಲಾಗಿ ನೋಡಿದ್ದಾರೆ, ಹಾಗೂ ಇಮೋಷನ್ಸ್ನ ಹಾಕೋದು ಒಳ್ಳೆಯದಲ್ಲ ಅಂತ ಕೂಡ ಅವರು ದೂರ ಆಗಿರ್ಬೋದು. ಇಮೋಷ್ನಲಿ ಅವೈಲೇಬಲ್ ಇಲ್ಲ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಅಂತ ನೋಡ್ತಾ ಇದ್ದೀನಿ. ಮತ್ತು ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ 10 ಆಫ್ ಈ ವ್ಯಕ್ತಿ ನಿಮ್ಮ ಹತ್ರ ಹಣ ತೊಗೊಂಡಿರಬಹುದು ಅಥವಾ ಹಣದ ಸಹಾಯ ಕೇಳಿರಬಹುದು. ಒಟ್ಟಿನಲ್ಲಿ ಹಣಕಾಸಿನ ವಿಷಯವಾಗಿ ವ್ಯವಹಾರಗಳನ್ನ ನಾನು ನೋಡ್ತಾ ಇದ್ದೀನಿ. ಮತ್ತು ಡೆವಿಲ್ ಕಾರ್ಡ್ ಬರ್ತಿರೋದ್ರಿಂದ ಅಫ್ಕೋರ್ಸ್ ಈ ಒಂದು ರಿಲೇಷನ್ಶಿಪ್ ನಿಮಗೆ ನಿದ್ದೆ ಮಾಡದೇ ಇರುವಂಥ ಒಂದು ಸಂದರ್ಭವನ್ನು ಕ್ಲಿಯರಾಗಿ ತಂದಿದೆ ಅಂತ ನಾನು ಹೇಳ್ತೀನಿ. ಅದಾದ ನಂತರ 3 ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬಾ ಲೈಟಾಗಿ ನಿಮ್ಮನ್ನ ತೊಗೊಂಡಿದ್ದಾರೆ. ಓಕೆ, ಹಾಗೂ ನಿಮಗೆ ಒಂದು ಪ್ರಾಬ್ಲಮ್ ಬಂತು ಅಂದಾಗ, ಆ ಟೈಮ್ನಲ್ಲಿ ನೀವು ಅವ್ರನ್ನ ರೀಚ್ ಔಟ್ ಆದಾಗ, ಅವ್ರಿಗೆ ಕಾಲ್ ಮಾಡಿದಾಗ, ಅಥವಾ ನೀವು ಅವ್ರ ಹತ್ರ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡಾಗ ಅವರು ಅದನ್ನು ಗೇಲಿ ಮಾಡಿರ್ಬೋದು. ಅವರು ಅದನ್ನು ತುಂಬ ತಮಾಷೆಯಾಗಿ ಏನು ಪ್ರಾಬ್ಲಮ್, ನೀನು ನನಗೆ ಏನಕ್ಕೆ ಕಾಲ್ ಮಾಡ್ತಾ ಇದೆಯಾ ಅಂತ ತುಂಬಾ ನಿಮ್ಮ ಲೈಫ್ನ ಅವರು ನನ್ನ ಲೈಫ್ ಚೆನ್ನಾಗಿದೆ, ನೀನು ನನ್ನ ತಂಟೆಗೆ ಬರಬೇಡ ಅನ್ನೋ ರೀತಿಯಾಗಿ ಮಾತಾಡಿದ್ದಾರೆ. ಸೊ ನಾನು ಏನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ಏನೋ ಒಂದು ಕಾನ್ವರ್ಸೇಷನ್ ನಿಮ್ಮ ಅವರ ನಡುವೆ ನಡೆದಿದೆ. ನೀವು ಯಾವಾಗ ಒಂದು ಪ್ರಾಬ್ಲಮಲ್ಲಿದ್ದಿರಿ, ಅವ್ರು ಅದನ್ನು ಎಂಜಾಯ್ ಮಾಡಿದ್ದಾರೆ. ನಿಮ್ಮ ಪ್ರಾಬ್ಲಮ್ ನೋಡಿ ಅವ್ರು ಎಂಜಾಯ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಈಕೆ ಮುಳುಗ್ಬಿಟ್ಟಿದ್ದಾಳೆ, ಇಲ್ಲಿ 3 ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈ ವ್ಯಕ್ತಿ ಅವ್ರ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಿರ್ಬೋದು, ಅಥವಾ ನೀವು ನೋವಲ್ಲಿದ್ದಾಗ ಅದನ್ನ ಸೆಲೆಬ್ರೇಷನ್ ಮಾಡಿರ್ಬೋದು. ಸಮ್ ಕೈಂಡ್ ಆಫ್ 2 ಎಕ್ಸ್ಟ್ರೀಮ್ ನೆಗೆಟಿವ್ ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ನೋವನ್ನು ಅವರು ಎಂಜಾಯ್ ಮಾಡ್ತಾ ಇದ್ದಾರೆ, ನೀವು ನರಳೋದನ್ನು ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಥರ ಸ್ಟ್ರಾಂಗ್ ಕಾರ್ಡ್ಸ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಈ ವ್ಯಕ್ತಿ ನಿಮಗೆ ಖುಷಿ ಕೊಡ್ತಾರಾ ಯಾವತ್ತಾದರೂ ಅಂತ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ. ಬಿಕಾಸ್ ಈಗಾಗಲೇ ನಿಮ್ಗೆ ಉತ್ತರ ಸಿಕ್ಕಿರ್ಬೋದು. ಆ್ಯಸ್ ಐ ಟೋಲ್ಡ್, ಇಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇದೆ. ಅದರಿಂದ ಕೂಡ ನಿಮ್ಗೆ ಇವ್ರನ್ನ ಬಿಟ್ಕೊಡೋದಕ್ಕೆ ಇಷ್ಟ ಆಗದೆ ಇರ್ಬೋದು. ಒಂದು ಅಟ್ಯಾಚ್ಮೆಂಟ್ನ ಬೆಳೆಸ್ಕೊಂಡಿದ್ದೀರಾ ಈ ವ್ಯಕ್ತಿ ಜೊತೆ ನೀವು. 7 ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ಈ ಒಂದು ಕಾರ್ಡ್ ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ, ಮೋಸದ ಬಗ್ಗೆ ಮಾತಾಡುತ್ತೆ, ಸುಳ್ಳಿನ ಬಗ್ಗೆ ಮಾತಾಡುತ್ತೆ. ಸುಳ್ಳು, ಮೋಸ ಈ ರಿಲೇಷನ್ಶಿಪ್ನಲ್ಲಿ ಎರಡೂ ಇದೆ. ಅವ್ರು ನಿಮ್ಗೆ ಸುಳ್ಳು ಹೇಳಿದ್ದಾರೆ, ಮೋಸ ಮಾಡಿದ್ದಾರೆ. ನೈಟ್ ಆಫ್ ಸ್ವೋರ್ಡ್ಸ್ ಹಾಗೂ ತುಂಬ ಆಟ ಆಡಿದ್ದಾರೆ. ಮತ್ತು ಅವರು ಬೇರೆಯವ್ರ ಜೊತೆನೂ ತುಂಬ ಕ್ಲೋಸ್ ಆಗಿರಬಹುದು. ನಿಮ್ಮನ್ನು ಹೊರತುಪಡಿಸಿ ಬೇರೆಯವ್ರ ಜೊತೆನೂ ಕ್ಲೋಸ್ ಆಗಿದ್ದಾರೆ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಜಡ್ಜ್ಮೆಂಟ್ ಬಂದಿರೋದ್ರಿಂದ ನಾನೇನು ನೋಡ್ತಿದ್ದೀನಿ ಅಂದರೆ, ಈ ವ್ಯಕ್ತಿನ ನೀವೇನು ಅಂದ್ಕೊಂಡ್ರಿ, ಇವ್ರು ಈ ಥರ ಅಂತ ನೀವೇನು ನಿಮ್ಮ ಪ್ರಕಾರವಾಗಿ ಇವ್ರನ್ನ ಜಡ್ಜ್ ಮಾಡಿದ್ರಿ, ನಿಮ್ಮ ಜಡ್ಜ್ಮೆಂಟೇ ತಪ್ಪಾಗಿತ್ತು ಅಂತ ನಾನು ನೋಡ್ತಾ ಇದ್ದೀನಿ. ಹಾಗೂ ನಿಮ್ಮ ಜಡ್ಜ್ಮೆಂಟ್ ತಪ್ಪಾಗಿದ್ದಕ್ಕೆ ನೀವು ತುಂಬ ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಕೆಲವರಿಗೆ ಸುಸೈಡಲ್ ಥಾಟ್ಸ್ ಕೂಡ ಬಂದಿದೆ. ನಾನು ಯಾಕಾದರೂ ಇವ್ರಿಗಿಂತ ಚಾನ್ಸ್ ಕೊಟ್ಟನೋ, ನಾನು ಯಾಕಾದರೂ ಇವರಿಗೆ ಈ ಥರ ನನ್ನ ಲೈಫ್ನಲ್ಲಿ ನಾನು ಬಿಟ್ಕೊಂಡ್ನೋ, ಈ ಥರ ನಾನು ಅವ್ರಿಗೆ ಯಾಕೆ ನನ್ನ ಲೈಫ್ನಲ್ಲಿ ಸ್ಪೇಸ್ ಕೊಟ್ಟೆ, ಆ ಥರ ನಿಮಗೆ ಗಿಲ್ಟ್ ಮನೋಭಾವನೆ ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದ ನಿಮಗೆ ನೀವೇ ಏನಾದ್ರು ಪನಿಷ್ಮೆಂಟ್ ಕೊಡಬೇಕು ಅನ್ನಿಸ್ಕೊಳ್ತಾ ಇರ್ಬೋದು. ನಿಮಗೆ ನೀವೇ ಏನಾದರೂ ಮಾಡ್ಕೊಂಡು ಬಿಡಬೇಕು ಕೂಡ ಅನ್ನಿಸ್ತಾ ಇದೆ. ಸೊ ಈ ಥರ ಅನ್ನಿಸ್ತಾ ಇದೆ ಅಂದರೆ ದಯವಿಟ್ಟು ಈ ಥರ ಕೆಲಸನ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದೊಂದು ಸಲ ತಪ್ಪುಗಳಾಗುತ್ತೆ. ಒಂದೊಂದು ಸಲ ನಾವು ಗೊತ್ತಿಲ್ಲದೆ ಏನೋ ಒಂದು ತಪ್ಪು ಮಾಡಿಬಿಡ್ತೀವಿ, ಹಾಗೂ ಬೇಜಾರಾಗುತ್ತೆ. ನಿಮ್ಗೆ ಅರ್ಥ ಆಗಿದೆ. ಸೊ ಈ ವ್ಯಕ್ತಿನ ದಯವಿಟ್ಟು ಕಟ್ ಆಫ್ ಮಾಡಿ. ಯಾಕೆಂದರೆ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿ ಅದನ್ನು ಎಂಜಾಯ್ ಮಾಡ್ತಾರೆ, ಹಾಗೂ ನಿಮ್ಮನ್ನೊಂದು ನರಕಕ್ಕೆ ಹಾಕಿ ನಿಮ್ಮ ನೋಡಿ ಇಲ್ಲಿ ಕೇಜ್ ಮಾಡ್ತಾ ಇದ್ದಾರೆ ಅಲ್ವಾ. ಈ ಥರ ನಿಮ್ಮ ಲೈಫ್ನ ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ನಾನು ಹೇಳ್ದಾಗೆ ನೀನು ಇರಬೇಕು ಅಂತ ಡಾಮಿನೇಟ್ ಮಾಡ್ತಿರ್ಬೋದು, ಅಥವಾ ನಿಮಗೆ ಏನಾದರೂ ಅವರು ಆರ್ಡರ್ ಮಾಡ್ತಾ ಇರ್ಬೋದು, ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡುವಂಥ ಫೋರ್ಸ್ ಮಾಡ್ತಿರ್ಬೋದು, ಬ್ಲ್ಯಾಕ್ ಮೇಲ್ ಕೂಡ ಕೆಲವ್ರಿಗೆ ಮಾಡ್ತಿರ್ಬೋದು. ಬಿಕಾಸ್ ಇಲ್ಲಿ ಏನೋ ಒಂದು ನಾನು ಏನು ನೋಡ್ತಿದ್ದೀನಿ ಅಂದರೆ, ಮನಿ ಇನ್ವಾಲ್ವ್ಮೆಂಟ್ ನೋಡ್ತಾ ಇದ್ದೀನಿ, ಟಾರ್ಚರ್ ನೋಡ್ತಾ ಇದ್ದೀನಿ. ಇದೆಲ್ಲ ಟಾರ್ಚರ್ ಕಾರ್ಡ್ಸ್. ಓಕೆ,
ಸೊ ನನಗೊಂದು ಪಾಸಿಟಿವ್ ಆಗಿರುವಂಥ ವೈಬ್ಸ್ ಈ ಒಂದು ಕನೆಕ್ಷನಲ್ಲಿ ಖಂಡಿತವಾಗ್ಲೂ ನೋಡ್ತಾ ಇಲ್ಲ. ಇದುವರೆಗೂ ರೀಡಿಂಗ್ ಮಾಡಿರೋದ್ರಲ್ಲಿ ಇದು ಎಕ್ಸ್ಟ್ರೀಮ್ ನೆಗೆಟಿವ್ ಅಂತ ನಾನು ಹೇಳ್ಬೋದು. ಸೊ ಈ ಕೂಡಲೇ ವ್ಯಕ್ತಿನ ಕಟ್ ಆಫ್ ಮಾಡಿ. ಅಕಸ್ಮಾತ್ ನಿಮ್ಗೇನಾದರೂ ಈ ವ್ಯಕ್ತಿಯಿಂದ ಒಂದಷ್ಟು ಬೆದರಿಕೆ ಬರ್ತಿದೆಯಾ ಅಥವಾ ಏನಾದರೂ ಅವ್ರು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ಫಾರ್ಮ್ ಮಾಡಿ. ಪರವಾಗಿಲ್ಲ, ಏನೂ ಆಗೋಗೋದಿಲ್ಲ. ಒಂದೊಂದು ಸಲ ತಪ್ಪುಗಳಾದಾಗ ನೀವೇನೋ ಒಂದು ರಾಂಗ್ ಡೆಸಿಷನ್ನ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಹಿರಿಯರಿಂದ ಸ್ವಲ್ಪ ಸಹಾಯ ತೊಗೊಳ್ಳಿ, ಅಥವಾ ನಿಮ್ಮ ಪೊಲೀಸಿಂದ ಏನಾದ್ರು ಸಹಾಯ ತೊಗೊಳ್ಬೇಕಿದೆ ಅಂತ ಅನಿಸಿದರೆ ದಯವಿಟ್ಟು ತೊಗೊಳ್ಳಿ. ಬಿಕಾಸ್ ನಿಮಗೆ ಹೆಲ್ಪ್ ಬೇಕು. ಇದನ್ನ ನೀವು ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ನೋಡ್ತಾ ಇದ್ದೀನಿ. ಇವ್ರು ತುಂಬ ಡೇಂಜರಸ್ ಪರ್ಸನ್ ಅಂತ ಕೂಡ ನಾನು ಸ್ಟ್ರಾಂಗಾಗಿ ನೋಡ್ತಾ ಇದ್ದೀನಿ. ಇವರಿಂದ ಆದಷ್ಟು ದೂರ ಇದ್ಬಿಡಿ, ಕಟ್ ಆಫ್ ಮಾಡಿಬಿಡಿ. ಬ್ಲಾಕ್ ಮಾಡೋಕ್ಕಾದರೆ ಬ್ಲಾಕ್ ಮಾಡಿಬಿಡಿ. ಬಿಕಾಸ್ ದಿಸ್ ಪರ್ಸನ್ ಇಸ್ ರಿಯಲಿ ಲೈಕ್ ಅ ಡೆವಿಲ್. ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಒಬ್ಬ ಡೆವಿಲ್ ಅಂತ ಹೇಳ್ತೀನಿ. ಸೊ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ಲೈಫ್ನ. ಪರವಾಗಿಲ್ಲ, ಏನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ನಂಬಿಕಸ್ತರ ಹೆಲ್ಪ್ ತೊಗೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ. ನನಗೆ ಗೊತ್ತು ನಿಮಗೆ ಬೇಜಾರಾಗ್ತಾ ಇದೆ, ಇವ್ರಿಗೆ ಏನಕ್ಕಾದರೂ ಈ ಥರ ಚಾನ್ಸ್ ಕೊಟ್ಟನು ಅಂತ ನೀವು ನೋವು ಅನುಭವಿಸ್ತಿದ್ದೀರಾ. ಆದರೆ ಇದನ್ನ ನೀವು ಒಬ್ಬರೇ ಅನುಭವಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.